ಮೊದಲ ಲೆಟ್ರಾ? ರೀಸ್ಟಾರ್ಟ್. ಜೀರೋ ಇಂದ ಮಾಡಲು ಜೀರೋ ಮೊದಲೆಟ್ಟು. ಅಯ್ಯೋ ಮಾಡೋ ರೀಸ್ಟಾರ್ಟ್. ರೀಸ್ಟಾರ್ಟ್ చెయ్యరా. ಜೀರೋ ಇಂದ ಮಾಡು ರೀಸ್ಟಾರ್ಟ್. ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಾಗಿದ್ದೀರಾ ಅಲ್ವಾ? ಸೊ ನಾವಿವತ್ತು ಕ್ಲಾಸಿಫಿಕೇಷನ್ ಮುಗೀತು. ಇಲ್ಲಿವರೆಗೂ ಕ್ಲಾಸಿಫಿಕೇಷನಲ್ಲಿರೋ 4 ಟೈಪ್ಸು ಮುಗೀತು. ಇವತ್ತಿನ ವಿಡಿಯೋಲಿ ನಾವು ಅನಾಲಜಿಲಿ ಫಸ್ಟ್ ಮತ್ತೆ ಲೆಟರ್ ಬೇಸ್ಡ್, ಸೇಮ್ ಕ್ಲಾಸಿಫಿಕೇಷನಲ್ಲೇ ಲೆಟರ್ ಬೇಸ್ಡ್ ಇರುತ್ತೆ, ಇಲ್ಲಿ ಕೂಡ ಇರುತ್ತೆ. ಬಟ್ ಕ್ಲಾಸಿಫಿಕೇಷನಲ್ಲಿ ನಾವು ಆಡ್ ಒನ್ ಔಟ್ನ ಯಾವುದಂತ ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ ಕೊಟ್ಟಿರೋದಕ್ಕೆ ಏನು ಸಂಬಂಧ ಅಂತ ನೋಡ್ತೀವಿ ಅಷ್ಟೇ. ಪಕ್ಕದಲ್ಲಿ ಬೋರ್ ಆಗ್ತಾ ಇದ್ದಾರೆ, ಸ್ವಲ್ಪ ಏನಾದ್ರು ಎಕ್ಸ್ಟ್ರಾ ಸೌಂಡ್ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಜೀವನದಲ್ಲಿ ಅವಾಗವಾಗ ಅಡ್ಜಸ್ಟ್ ಮಾಡ್ಕೊಬೇಕು. ಅವ್ರು ಬೋರ್ ಆಗ್ತಿದ್ದಾರೆ ಅಂತ ನಮ್ಮ ಪ್ರಿಪ್ರೇಷನ್ ಸ್ಟಾಪ್ ಮಾಡೋಕ್ಕಾಗಲ್ಲ. ಸೊ ಲೆಟರ್ ಬೇಸ್ಡ್ ನಾನು ಯಾವಾಗ ಲಾಸ್ಟ್ ವಿಡಿಯೋಲ್ಲೇ ಹೇಳಿದ್ದೆ, ನಮಗೆ ಯಾವಾಗಾದ್ರು ಲೆಟರ್ಸ್ ಈ ಥರ ಯಾವುದೇ ಕೊಟ್ಟಿದ್ರು ನಮಗೆ ಒಂದು ಚಾರ್ಟ್ ಹಾಕ್ಕೊಂಡ್ರೆ ಈಸಿ ಆಗುತ್ತೆ ಅಂತ. ಆ ಚಾರ್ಟ್ ಯಾವುದು, ನಾನು ಲಾಸ್ಟ್ ವಿಡಿಯೋಲ್ಲೇ ಬರ್ದಿದ್ದ ಚಾರ್ಟೇ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನಿಮಗೆ ಎಕ್ಸಾಮಲ್ಲೂ ಕೂಡ ಅವ್ರು ನಿಮಗೆ ರಫ್ ಶೀಟ್ ಕೊಡ್ತಾರಲ್ಲ, ಅದರಲ್ಲಿ ಇದು ಬರ್ಕೊಂಬಿಡಿ. ABCD ಎಮ್ವರೆಗೂ ಬರ್ಕೊಳ್ಳಿ, ಆಮೇಲೆ ಎನ್ನಿಂದ ಉಲ್ಟಾ ಬರ್ಕೊಂಬನ್ನಿ. ಸೊ ಈ ಥರ ಬರ್ಕೊಂಡ್ರೆ ನಿಮಗೆ ಏದ್ರದ್ದು, ಇವಾಗ ಫಾರ್ ಎಕ್ಸಾಂಪಲ್ ಸಿ ಕೊಡ್ತಾರೆ, ಅದ್ರದ್ದು ಆಪೋಸಿಟ್ ವರ್ಡ್ ಲೆಟರ್ ಯಾವುದು ಎಕ್ಸ್ ಅಂತ ಗೊತ್ತಾಗುತ್ತೆ. ಇಲ್ಲ ಬರೀ ಸಿ ಅಂತ ಕೊಟ್ಟಿರ್ತಾರೆ, ಅವಾಗ 24+3 ಅಂತ ಹಾಕೊಂಡು ಆ ಥರ ಸಮ್ಸು ಇರ್ತವೆ. ಇಲ್ಲ ಸಿಗೆ 3 ಕೋಡ್ ಇರುತ್ತೆ. ಈ ಥರ ಡಿಫ್ರೆಂಟ್ ಟೈಪ್ಸ್ ಎಲ್ಲ ನಿಮ್ಗೆ ಇದರಲ್ಲೇ ಸಿಕ್ಬಿಡುತ್ತೆ. ಓಕೆನಾ? ಸೊ ಈ ಚಾರ್ಟ್ನ ಮಾತ್ರ ಮರಿಬೇಡಿ. ಈ ಅನಾಲಜಿಲಿ ಲೆಟರ್ ಬೇಸಲ್ಲ, ಕ್ಲಾಸಿಫಿಕೇಷನಲ್ಲಾಗಲಿ ಅನಾಲಜಿಲಾಗಲಿ ಲೆಟರ್ ಬೇಸ್ ಹೇಳ್ಕೊಂಡು ಕೊಡ್ಬೇಕಂತದೆ. ನಾವೇನೋ ಹೊಸದಾಗಿ ಏನು ಹೇಳ್ಕೊಂಡು ಕೊಡೋಕ್ಕಾಗಲ್ಲ ನಿಮಗೆ. ಇದೊಂದು ಚಾರ್ಟ್ ಗೊತ್ತಿದ್ರೆ ಮಿಕ್ಕಿದೆಲ್ಲ ಸಮ್ಸು ನೀವೇ ಮಾಡ್ಬೋದು, ಮಿಕ್ಕಿದೆಲ್ಲ ಥರ ಕ್ವಶನ್ಸು ನೀವೇ ಸಾಲ್ವ್ ಮಾಡ್ಬೋದು. ಯಾಕಂದರೆ ಮೇಯ್ನಾಗಿರೋದು ಈ ಚಾರ್ಟಲ್ಲೇ. ಆ್ಯಂಡ್ ಈ ಅನಾಲಜಿ ಕ್ವಶನ್ ಆಗಲಿ ಕ್ಲಾಸಿಫಿಕೇಷನ್ ಕ್ವಶನ್ಸ್ ಆಗಲಿ ಈ ಥರನೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ಯಾವ ಥರ ಕೊಡ್ಬೋದು. ಸೊ ನಿಮ್ಗೆ ಈ ಚಾರ್ಟ್ ರೆಡಿ ಇದ್ದರೆ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡ್ಬೋದು. ಈಗ ಒಂದು ಸ್ವಲ್ಪ ಕ್ವಶನ್ಸ್ ನೋಡೋಣ ನಾವು. ಫಸ್ಟ್ ಕ್ವಶನ್ HERSVIMET ಅಂತ ಕೊಟ್ಟಿದ್ದಾರೆ. ಇವಾಗ ಇದಕ್ಕೆ ಏನೋ ಒಂದು ಸಂಬಂಧ ಇದೆ. ಅದೇ ಥರ METಗೆ ಇನ್ನೊಂದು ಯಾವ್ದು ಬರುತ್ತೆ ಕೊಟ್ಟಿರೋ ಆಪ್ಷನ್ಸಲ್ಲಿ? AVTನ, RKGನ, NVGನ, LVAನ. ಈಗ HERಗೆ ನಮಗೆ ಈ ಚಾರ್ಟ್ ನನಗೆ ಈ ವಿಡಿಯೋಲಿ ನಿಮ್ಗೆ ಕಾಣಿಸಲ್ಲ, ನಾನು ಸೈಡಲ್ಲಿ ನೋಡ್ಕೊತಾ ಇರ್ತೀನಿ. ನೀವು ಚಾರ್ಟ್ ತೆಗೆದು ಬರೆದಿಡ್ಕೊಂಡಿರಿ. ಸೊ ಇದರಲ್ಲಿ ನೋಡಿಕೊಂಡ್ರೆ ನಮಗೆ ಚಾರ್ಟಲ್ಲಿ Hಗೆ ಆಪೋಸಿಟ್ ಏನಿರುತ್ತೆ? S ಇರುತ್ತೆ. ಸೊ Eಗೆ ಆಪೋಸಿಟ್ ಏನಿರುತ್ತೆ? V ಇರುತ್ತೆ. Rಗೆ ಆಪೋಸಿಟ್ ಏನಿರುತ್ತೆ? I ಇರುತ್ತೆ. ಅದೇ ಥರ Mಗೆ ಆಪೋಸಿಟ್ ಏನು ಬರುತ್ತೆ? N. Eಗೆ ಆಪೋಸಿಟ್ ಏನು ಬರುತ್ತೆ? V. Tಗೆ ಆಪೋಸಿಟ್ ಏನು ಬರುತ್ತೆ? G. NVG. ಸೊ ನಮ್ಮ ಆನ್ಸರ್ NVG ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, SWEETನ WBKLB ಅಂತ ಬರೆದಿದ್ದಾರೆ. ಅದೇ ಥರ ಬಿಟರ್ನ ಹೇಗೆ ಬರೀಬೋದು ಅಂತ ಕೇಳಿದ್ದಾರೆ. ಕೆಲವೊಂದು ಕ್ವಶನ್ಸಲ್ಲಿ ಈ ಸ್ವೀಟ್ ಅಂತ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಇದೇ ಲೆಟರ್ಸ್ನ ಉಲ್ಟಾ ಪುಲ್ಟಾ ಕೊಟ್ಟಿರ್ತಾರೆ. ಆ್ಯಂಡ್ ಕೆಲವೊಂದರಲ್ಲಿ ಇವಾಗ Sಗೆ W ಅಂತ ರಿಲೇಟೆಡ್ ಇದ್ದರೆ ಈ ಕ್ವಶನಲ್ಲಿ S ಇರುತ್ತೆ, ಅದು ಎಲ್ಲೋ ಮಧ್ಯದಲ್ಲೋ ಲಾಸ್ಟಲ್ಲೇ S ಬಂದಿರುತ್ತೆ. ಅದಕ್ಕೆ ಮತ್ತೆ ನಮಗೆ ಗೊತ್ತಾಗಿರುತ್ತೆ ಆಲ್ರೆಡಿ W ಅಂತ. ಅವಾಗ ನಾವು ಆಪ್ಷನ್ಸಲ್ಲಿ ನೋಡಿ ಟಿಕ್ ಹಾಕಬೇಕಾಗುತ್ತೆ. ಇವಾಗ ಇದರಲ್ಲಿ ನೋಡಿದ್ರೆ Sಗೂ Wಗೂ ಏನು ರಿಲೇಷನ್ ಇದೆ ಅಂದರೆ, S ಆದಮೇಲೆ +3 ಆ್ಯಡ್ ಮಾಡಿದ್ರೆ W ಬಂದಿದೆ. ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಫಸ್ಟು ಒಂದು ನೋಡೋಣ, ಬಿಗೂ ನೋಡೋಣ. ಫಸ್ಟು ಒಂದು 2 ನೋಡೋಣ. Wಗೆ ಏನು ಕೊಟ್ಟಿದ್ದಾರೆ? B ಕೊಟ್ಟಿದ್ದಾರೆ. 1 2 3 4, ಅದಕ್ಕೂ 4 ಇದೆ. Sಗೆ 3 ಇದೆ. Wಗೂ Bಗೂ 4 ಇದೆ. ಅರ್ಥ ಆಗ್ತಿದೆಯಲ್ವಾ? Sಗೂ Wಗೂ ಮಧ್ಯದಲ್ಲಿ ಎಷ್ಟು ಲೆಟರ್ಸ್ ಇದಾವೆ ಅಂದರೆ 3 ಲೆಟರ್ ಇದ್ದಾವೆ. Wಗೂ Bಗೂ ಮಧ್ಯದಲ್ಲಿ ಎಷ್ಟು ಲೆಟರ್ಸ್ ಇದೆ ಅಂದರೆ 1 2 3 4 ರೊಟೇಷನ್ ವೈಸು ಚಾರ್ಟಲ್ಲಿ ಹಂಗೆ ರೊಟೇಟ್ ಆಗ್ತಾ ಇರುತ್ತೆ. Wಗೂ Bಗೂ ಮಧ್ಯದಲ್ಲಿ 4 ಇದ್ದಾವೆ.
ಸೊ ಇಲ್ಲಿ ನಮಗೆ ಬಿ ಆದಮೇಲೆ 3 ನೋಡಿದ್ರೆ 1 2 3 ಎಫ್ ಬರುತ್ತೆ. ಫಸ್ಟು ಎಫ್ ಬರುತ್ತೆ. ಐ ಆದಮೇಲೆ 4 ನೋಡಿದ್ರೆ 1 2 3 4 ಎನ್ ಬರುತ್ತೆ. ಸೊ ಎಫ್ ಎನ್ ಎಲ್ಲರೂ ಇದೆಯಾ ಆಪ್ಷನ್ಸಲ್ಲಿ? ಎಫ್ ಎನ್ 2 ಇದೆ. ಸೊ ನಮಗೆ ಗೊತ್ತಾಯಿತು ಇವೆರಡರಲ್ಲೇ ಯಾವ್ದಾದ್ರು ಒಂದು ಆನ್ಸರ್ ಅಂತ. ಓಕೆ, ನೆಕ್ಸ್ಟ್ ಇನ್ನೊಂದು ಗೊತ್ತಾದ್ರೆ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇಲ್ಲಿ ಝೆಡ್ ಇದೆ, ಇಲ್ಲಿ ಎ ಇದೆ. ಇನ್ನೊಂದು ಗೊತ್ತಾಗ್ಬಿಟ್ರೆ ನಮಗೆ ಗೊತ್ತಾಗುತ್ತೆ. ನಾವು ಇನ್ನೊಂದು ನೋಡೋಣ. ಈಗೆ ಕೆಗೆ ಏನು ಎಷ್ಟು ಈಗೂ ಮತ್ತು ಕೆಗೆ ಮಧ್ಯದಲ್ಲಿ 1 2 3 4 5 ಇದ್ದಾವೆ. ಓಕೆ, ಸೊ ಟಿ ಪ್ಲಸ್ 5 1 2 3 4 5 ಝೆಡ್. ಸೊ ನಮ್ಮ ಆನ್ಸರ್ ಎಫ್ ಎನ್ ಝೆಡ್ ಎ ಎಮ್ ಎ. ನೆಕ್ಸ್ಟ್ ಇನ್ನೊಂದು ಕ್ವಶನ್. ಟಿ ಐ ಎನ್ಗೆ ಪಿ ಕೆ ವಿ ಆದರೆ ಎಮ್ ಎನ್ ಟಿಗೆ ಏನಾಗುತ್ತೆ? ಟಿ ಐ ಎನ್ ಅಲ್ಲಿ ನಮಗೆ ನೋಡಿದ್ರೆ ಗೊತ್ತಾಗುತ್ತೆ ಲೆಟರ್ಸ್ ಎಲ್ಲ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಲೆಟರ್ಸ್ ಎಲ್ಲ ನಮಗೆ ಪಕ್ಕದಲ್ಲಿರೋ ಲೆಟರ್ಸ್ ಕೊಟ್ಟಿದ್ದಾರೆ. ಇವಾಗ ಟಿ ಆದಮೇಲೆ ಯು ವಿ ಬರುತ್ತೆ, ಎನ್ ಆದಮೇಲೆ ಓ ಪಿ ಬರುತ್ತೆ. ಸೊ ಇಲ್ಲಿ ನಮಗೆ ಗೊತ್ತಾಗಿರೋದೇನೆಂದರೆ ಟಿ ಆದಮೇಲೆ ಟಿಗೆ ಇದು ಕ್ರಾಸ್ ಥರ. ಈಗ ಟಿ ಆದಮೇಲೆ ಯು ವಿ ಆಗಿರುತ್ತೆ, ಎನ್ ಆದಮೇಲೆ ಓ ಪಿ ಆಗಿರುತ್ತೆ, ಕ್ರಾಸ್ ಈ ಥರ ಇಂಟು ಥರ. ಇಲ್ಲಿ ಟಿ ಇದೆ ಅಂದ್ಕೊಂಡ್ರೆ ಇಲ್ಲಿ ವಿ ಇರುತ್ತೆ, ಇಲ್ಲಿ ಪಿ ಇದೆ ಅಂದ್ಕೊಂಡ್ರೆ ಇಲ್ಲಿ ಎನ್ ಇರುತ್ತೆ, ಆ ಥರ. ಅದೇ ಥರ ಎಮ್ ಆದಮೇಲೆ ಏನು ನೆಕ್ಸ್ಟ್ ಲೆಟ್ರ್ ಯಾವುದಾಗುತ್ತೆ? ಓ ಆಗುತ್ತೆ. ಎಮ್ಗೆ ಓ ಆಗುತ್ತೆ, ಟಿಗೆ ಏನಾಗುತ್ತೆ? ವಿ ಆಗುತ್ತೆ. ಸೊ ನಮ್ಮದು ಫಸ್ಟ್ ಲೆಟ್ರ್ ವಿ ಆಗಿರಬೇಕು, ಲಾಸ್ಟ್ ಲೆಟ್ರ್ ಓ ಆಗಿರಬೇಕು. ಆ ಥರ ಯಾವ್ದಾದ್ರು ಆಪ್ಷನ್ಸಲ್ಲಿ ಇದೆಯಾ? ಇದಿದೆ, ವಿ ಪಿ ಒ. ಅಷ್ಟೇ, ಟಿಕ್ ಹಾಕಿ. ಮಿಕ್ಕಿದೆಲ್ಲ ಏನು ನೋಡೋಕೆ ಏನು ಹೋಗ್ಬೇಡಿ, ಅಷ್ಟೇ, ಮುಗೀತು. ಡಬ್ಲ್ಯೂ ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಅದಾದಮೇಲೆ ಇನ್ನಷ್ಟು ಕ್ವಶನ್ಸ್ ಇದಾವೆ, ಅದು ನಿಮಗೆ ಕೊಡ್ತೀನಿ, ನೀವೇ ಮಾಡಿ. ಡಬ್ಲ್ಯೂ ಡಿ ಇ ಹೆಚ್ ವಿ ಬಿ ವಿ ಡಿ ಜೆ ಕೆ ಕ್ಯೂ ಪಿ ಎಲ್. ಸೊ ಡಬ್ಲ್ಯೂ ಡಿ ಇ ಎಚ್ಗೆ ವಿ ಬಿ ಬಿ ಡಿ ಇದೆ. ಓಕೆ, ನಮಗೆ ಗೊತ್ತು ವಿ ಆದಮೇಲೆ ಡಬ್ಲ್ಯೂ ಬರುತ್ತೆ. ಡಿಗೆ -2 ಮಾಡಿದ್ರೆ ಬಿ ಬರುತ್ತೆ. ಇಗೆ -3 ಮಾಡಿದ್ರೆ ಬಿ ಬರುತ್ತೆ. ಹೆಚ್ಗೆ -4 ಮಾಡಿದ್ರೆ ಡಿ ಬರುತ್ತೆ. ಇಲ್ಲಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಹೇಳ್ತಿರೋದು, ನಾನು ಯಾವಾಗಲೂ ಹೆಂಗೆ ತಗೊಳ್ಳೋದು ಅಂತ ಅಂದರೆ, ನಾನು ಹೆಂಗೆ ಮಾಡೋದು ಅಂತಂದರೆ, ಈಗ ಅವರು ನನಗೆ ಕ್ವಶನಲ್ಲಿ ಎ ಮತ್ತು ಸಿ ಅಂತ ಕೇಳಿದ್ರು ಅಂದ್ಕೊಳ್ಳಿ. ನಾನು ಹೇಗೆ ತಗೊತೀನಿ ಅಂತಂದರೆ, ಎಗೂ ಸಿಗೂ ಮಧ್ಯದಲ್ಲಿ ಎಷ್ಟು ಅಕ್ಷರ ಇದೆ? 1 ಅಕ್ಷರ ಇದೆ, 1 ಅಂತ ತಗೊತೀನಿ. ಇಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಅಂದರೆ, ಎ ಆದಮೇಲೆ ಸಿ ಯಾವಾಗ ಬರುತ್ತೆ ಅಂದರೆ 1 2 ಅಂತ ತಗೊತಾರೆ. ಸೊ ನೀವು ಯಾವ್ದಾದ್ರು ಒಂದು ಮೆಥಡನ್ನು ಫಾಲೋ ಮಾಡಿ. ಇಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಇದಲ್ವಾ, ಎಗೂ ಸಿಗೂ ಮಧ್ಯದಲ್ಲಿ 1 ಇದೆ, ಈ ಥರ ಫಾಲೋ ಮಾಡಿ. ಇಲ್ಲ ಎ ಬಿ ಸಿ ಯಾವಾಗ ಬರುತ್ತೆ? ಎ ಆದಮೇಲೆ 12 ಬರುತ್ತೆ, ಇದಾದ್ರು ಫಾಲೋ ಮಾಡಿ. ಎರಡು ಮಿಕ್ಸ್ ಮಾಡೋಕೆ ಹೋಗ್ಬೇಡಿ, ಕನ್ಫ್ಯೂಸ್ ಆಗ್ತೀರಾ. ನನಗೆ ಇದು ಈಸಿ ಅನಿಸುತ್ತೆ, ಸೊ ನಾನು ಈ ಮೆಥಡ್ ಫಾಲೋ ಮಾಡ್ತೀನಿ. ನಿಮ್ಗೆ ಇದು ಈಸಿ ಆದರೆ ಇದನ್ನು ಮಾಡಿ. ಅದೇ ಥರ ಇವಾಗ ಇದು ಡಬ್ಲ್ಯೂಗೂ ವ್ಯೂಗೆ ಎಷ್ಟು ಡಿಫ್ರೆನ್ಸ್ ಅಂದರೆ 0, ಯಾಕಂದರೆ ಅದು ಪಕ್ಕದಲ್ಲೇ ಇದೆ. ಆಮೇಲೆ ಡಿಗೂ ಡಬ್ಲ್ಯೂಗೂ ಏನಂದರೆ -1. ಇದು ಮಾಡಿದ್ದು ನಿಮಗೆ ನಾನು ಈ ಸೆಕೆಂಡ್ ಮೆಥಡಲ್ಲಿ, ಮುಂಚೆ ಮಾಡಿದ್ದು ನಾನು ನಿಮಗೆ ಫಸ್ಟ್ ಮೆಥಡಲ್ಲಿ. ಸೊ ಸಾರಿ ಫಾರ್ ದಟ್. ಅದಕ್ಕೋಸ್ಕರ ಇದು 0 ಆಗುತ್ತೆ, ಇದು -1 ಆಗುತ್ತೆ, ಇದು -2 ಆಗುತ್ತೆ, ಇದು -3 ಆಗುತ್ತೆ. ಈಗ ನಾವು ಇದರಲ್ಲಿ ನೋಡಿಕೊಂಡ್ರೆ ಜೆ ಆದಮೇಲೆ ಅದ್ರ ಪಕ್ಕದ ನೆಕ್ಸ್ಟ್ ವರ್ಡ್ ಲೆಟರ್ ಯಾವುದು? ಐ. ಸೊ ನಮಗೆ ಗೊತ್ತಾಗುತ್ತೆ ಯಾವುದು ಆಪ್ಷನ್ಸಲ್ಲಿ ಆನ್ಸರ್ ಇದು ಅಥವಾ ಇದು, ಇವೆರಡರಲ್ಲಿ ಒಂದು ಅಂತ. ಐ ಇದೆ, ಇಲ್ಲೂ ಐ ಇದೆ. ವಿ ಇದೆ, ಇಲ್ಲೂ ವಿ ಇದೆ. ಸೊ ಥರ್ಡ್ ಲೆಟರ್ ಒಂದು ನೋಡ್ಕೊಂಬಿಟ್ರೆ ನಮಗೆ ಗೊತ್ತಾಗುತ್ತೆ. ಥರ್ಡ್ ಲೆಟರ್ ಅಂದರೆ ಎಷ್ಟು? -2. ಕ್ಯೂಗೆ -2 ಮಾಡಿದ್ರೆ ಎಷ್ಟು ಬರುತ್ತೆ? 1 2. ಸೊ ಎನ್ ಬರುತ್ತೆ. ಇದು ನಮ್ಮ ಆನ್ಸರ್ ಆಗಿರುತ್ತೆ. ಸೊ ನಾನು ಹಿಂಗೆ ಹೇಳಿದ್ನ ಅರ್ಥ ಆಯ್ತಲ್ವಾ? ಈ ಥರ ಮಾಡಿ ಯಾವ್ದಾದ್ರು ಒಂದು ಮೆಥಡ್ ಫಾಲೋ ಮಾಡಿ. ಸೊ ಇವಾಗ ನಿಮಗೆ ಒಂದಷ್ಟು ಕ್ವಶನ್ಸ್ ಕೊಡ್ತೀನಿ, ಅದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ಸೊ ಫಸ್ಟ್ ಕ್ವಶನ್ ಇದು ಸ್ಕ್ರೀನ್ಶಾಟ್ ತಗೊತಿರೋ ಇಲ್ವಾ ಬರ್ಕೊತಿರೋ ನೋಡಿ. ಇಲ್ಲಿ 4 ಕ್ವಶನ್ಸ್ ಇದೆ. ಇದು ಒಂದು ಸ್ಕ್ರೀನ್ಶಾಟ್ ತೊಗೊಂಬಿಟ್ಟು ಕ್ವಶನ್ಸ್ ಬರ್ಕೊಂಡು ನನಗೆ ಕಮೆಂಟಲ್ಲಿ ಏನೇನು ಆನ್ಸರ್ ಅಂತ ಹೇಳಿ. ಆ್ಯಂಡ್ ಯಾರಿಗಾರು ವೀಡಿಯೋ ನಂಬರಲ್ಲಿ ಕನ್ಫ್ಯೂಷನ್ ಇದ್ದರೆ
ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ಇಂಡೆಕ್ಸ್ ಇದೆ, ಅಲ್ಲಿ ಹೋಗಿ ನೋಡಿ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಇಲ್ಲ ಪ್ಲೇ ಲಿಸ್ಟ್ ಇದೆ ಚಾನಲಲ್ಲಿ, ಪ್ಲೇ ಲಿಸ್ಟ್ಗೆ ಹೋದರೆ ಪ್ರತಿಯೊಂದು ಟಾಪಿಕ್ ಮೇಲೆ ವೀಡಿಯೋಸ್ ಅಲ್ಲೇ ಸಿಗುತ್ತೆ. ಕನ್ಫ್ಯೂಷನ್ನೇ ಇರಲ್ಲ ನಿಮಗೆ. ಪ್ರಿಪೇರ್ ಆಗೋರಿಗೆ ನನಗೇನು ಬರೋಲ್ಲ, ನಾನು ಬಿಗಿನರು, ನಾನು ಫುಲ್ಲು ಝೀರೋಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅನ್ನೋರಿಗೆ ಚಾನಲಲ್ಲಿ ಝೀರೋಯಿಂದ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಎಲ್ಲ ಹೇಳಿದ್ದೀನಿ. ಅಲ್ಲೋಗಿ ಒಂದೆರಡು ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಫಸ್ಟಿಂದ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡೋರಿಗೆ ವೀಕ್ಲಿ ನಾನು ಸಿಲೆಬಸ್ ಕೊಟ್ಟಿದ್ದೀನಿ, ವೀಕ್ಲಿ ಪೋರ್ಷನ್ ಕೊಟ್ಟಿದ್ದೀನಿ, ಏನು ಕಂಪ್ಲೀಟ್ ಮಾಡಬೇಕಂತ. ಅದ್ರ ರಿಲೇಟೆಡ್ ವೀಡಿಯೋಸ್ ಕೂಡ ಇರುತ್ತೆ, ನೋಡ್ಕೊಂಡು ಪ್ರಿಪೇರ್ ಆಗಿ. ಆನ್ಸರ್ನ ಇದನ್ನು ಕವರ್ ಮಾಡಿದ್ದೀನಿ. ಸೊ ಇವು ನೀವು ನೋಡ್ಕೊಳ್ಳಿ. ಇದು ನನಗೆ ಆನ್ಸರ್ ಹೇಳಿ ಯಾವುದು ಅಂತ. ಈ ಟೋಟಲ್ 8 ಕ್ವಶನ್ಸ್ ಇದ್ದಾವೆ, 8 ಕ್ವಶನ್ಸ್ಗೆ ಆನ್ಸರ್ ಹೇಳಿ. ಸೊ ಈ ವಿಡಿಯೋಗೆ ಈ ವೀಕ್ ಪೋರ್ಷನ್ ಎಲ್ಲ ಮುಗೀತು. ನಾನು ಒಂದು ವೀಕಿಗೆ ಏನೇನು ಕಲ್ತ್ಕೊಬೇಕು ಅಂತ ಹೇಳಿದ್ದೆ. ಅಂದರೆ ಫಸ್ಟಿಂದ ಸ್ಟಾರ್ಟ್ ಮಾಡೋರು ಒಂದು ವೀಕಿಗೆ ಏನೇನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದೆ. ಅದರಲ್ಲಿ ಫಸ್ಟ್ ವೀಕಿಗೆ ನಮಗೆ ಕ್ಲಾಸಿಫಿಕೇಷನ್ ಅನಾಲಜಿಲಿ ಲೆಟರ್ ಬೇಸ್ಡ್ ಆಗೋಗಬೇಕಿತ್ತು. ಸೊ ಇಲ್ಲಿವರೆಗೂ ಆಗೋಗಿದೆ. ಫಸ್ಟ್ ವೀಕ್ದು ಎಲ್ಲ ಆಗೋಗಿದೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆಗಿದೆ, ರೀಸನಿಂಗ್ ಆಗಿದೆ, GK ಕೂಡ ಮುಗ್ದಿದೆ. ಸೊ ಯಾರಿಗಾರು ಏನೋ ಡೌಟ್ ಇದ್ದರೆ ಅದಲ್ಲೆಲ್ಲ ಹೋಗಿ ನೋಡಿ, ಇಂಡೆಕ್ಸ್ ನೋಡಿ, ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಪ್ಲೇ ಲಿಸ್ಟ್ ಇದೆ, ಎಲ್ಲೂ ಕನ್ಫ್ಯೂಷನ್ ಮಾಡ್ಕೊಂಬೇಡಿ. ಏನಾರು ಇದ್ದರೆ ಕೇಳಿ. ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ತೇಜ. ಬಾಯ್.